ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಶನಿವಾರ. ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬೇಕು. ಇವತ್ತು ವಿಷ್ಣು ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಮೊದಲನೇ ಪ್ರಶ್ನೆ ಐಟಿಸಿ ಹೋಟೆಲ್ಸ್ ವರ್ಕ್ ಡೀಲ್ ಅಲ್ಲಿ ಜಿಕ್ಯೂಜಿ ಶೇರ್ಸ್‌ನ ಸೇಲ್ ಮಾಡ್ತಾ ಇದ್ದಾರೆ. ಐಟಿಸಿಯಿಂದ ಒಂದು ವಸ್ತುವನ್ನ ಮಾರ್ತಾ ಇದ್ದಾರೆ ಅಂತಂದ್ರೆ ನಾವೀಗ ದಿನಸಿ ಸಾಮಾನು ತಗೋತೀವಿ. ಅದು ಅದೆಲ್ಲ ತುಂಬಾ ಕಾಸ್ಟ್ಲಿ. ಈ ಸ್ಟಾಕ್‌ನ ಕನ್ಸಿಡರ್ ಮಾಡಬೇಡಿ ಅಂತ ನಿಮ್ಗೆ ಹಲವು ಸಲ ಹೇಳಿದ್ದೀನಿ. ನಮ್ಮ ಹತ್ರ ಹೇಗೂ ಬೇರೆ ಮಾಡಿ ಕೊಟ್ಟಿದ್ದು ಇರತ್ತೆ. ಅದನ್ನ ನೀವು ಕೊಡದೇ ಇಟ್ಟಿರ್ಬೋದು. ಎರಡನೇದು, ಇನ್ಮೇಲೆ 40% ಆಫ್ ದಿ ಸ್ಟಾಕ್ ಇಸ್ ಓನ್ಡ್ ಬೈ ಐಟಿಸಿ. ನಾವು ಐಟಿಸಿನಲ್ಲಿ ಕಾನ್ಸಂಟ್ರೇಟ್ ಮಾಡೋಣ. ಇದ್ರ ಬಗ್ಗೆ ಯೋಚನೆ ಮಾಡೋದೇ ಬೇಡ. ಇಲ್ಲ ಸರ್, ಇದು ಪ್ರಶ್ನೆ ಏನಂತಂದ್ರೆ 40% ಇಸ್ ಓನ್ಡ್ ಬೈ ಐಟಿಸಿ. ಆಗ ಅವರು ಅದನ್ನ ಕೊಡ್ತಾರೆ ಅಂತ ಅಂದಾಗ ಐಟಿಸಿ ಮೇಲೆ ಒಂದು ಸಂದೇಹ ಬರ್ತಾ ಇದೆ ಆ ಅಲ್ವಾ? ಥರ ಇದ್ರೆ ನಿಮ್ಮಿಷ್ಟ. ಇದನ್ನ ಸಂದೇಹ ಪಡ್ತಾ ಇಲ್ಲ. ಅದು ಅವ್ರು ಕೊಡೋದಕ್ಕೆ ಕಾರಣ ಏನಾದ್ರು ಇರ್ಬೋದಾ ಅಂತ ಕೇಳ್ತಾ ಇದ್ದೀನಿ. ಅವನಿಗೆ ದುಡ್ಡು ಬೇಕು. ಆಲ್ರೆಡಿ ಇಂಡಿಯನ್ ಗವರ್ಮೆಂಟ್ಗೆ ಪ್ರಾಕ್ಸಿ ತರ ಕೆಲಸ ಮಾಡಿದ್ದಾನೆ. A2 ಕಂಪನಿಯ ಹಲವು ಸ್ಟಾಕ್ಸ್ಗಳನ್ನ ತಗೊಂಡು ಕಾಪಾಡಿದ್ದಾರೆ. ಇಂಡಿಯನ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ನೆಲ್ಲ ತಗೊಂಡು ಇಟ್ಕೊಂಡಿದ್ದಾರೆ. ಯಾವ್ದಾದ್ರು ಒಂದ್ ಕಡೆ ತೆಗಿಬೇಕಲ್ವಾ? ಎಲ್ಲಾದ್ರೂ ಯಾವ್ದಾದ್ರು ಒಂದ್ ಕಡೆ ತೆಗಿಬೇಕಲ್ವಾ? ಇವ್ರು ತಗೊಂಡು ಮಾಡ್ತಾ ಇಲ್ಲ. ಓಕೆ. ಸೊ ಐಟಿಸಿ ಇಟ್ಕೊಂಡಿರ್ತಾರೆ. ಟೆನ್ನಿಸ್ ಶೋವನ್ನ ಅವರು ಕೊಟ್ಟಾಗ ಅದನ್ನ ಕೊಡ್ತಾ ಇದ್ದಾರೆ. ಒಂದು ಪೋಸ್ಟರ್ನ ಕೊಡ್ತಾ ಇದ್ದಾರೆ. ಐಟಿಸಿ ಇಟ್ಟಿರ್ತಾರಲ್ವಾ ಸರ್? ಹೌದು. ಆಮೇಲೆ ಇನ್ನೊಂದು ವಿಷಯ ಓಡ್ತಾನೆ ಇದೆ ಸರ್. ಜನರಲ್ ಆಗಿ ಟ್ರಂಪ್ ಮಾರ್ಕೆಟ್ ನ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಷಯ. ಈಗ ಫಾರ್ ಎಕ್ಸಾಂಪಲ್, ಈಗ ಕ್ರೂಡ್ ಆಯಿಲ್ ಪ್ರೈಸ್ ಬೀಳತು $950 ಗೆ ಬಿಟ್ಟು ಕಟ್ಟಿದ್ದಾರೆ ಈ ಸೀಸ್ ಫೈರ್ ಗೆ ಮುಂಚೆ ಅಂತ ಒಂದು ವಿಷಯ. ಈಗ ಇದಕ್ಕೆ SEC ಅಲ್ಲಿ US ಅಲ್ಲಿ ಆಕ್ಷನ್ ತಗೋತಾರ, ಇಲ್ಲಿ ಆಕ್ಷನ್ ತಗೋತಾರ? ಜನರಲ್ ಆಗಿ ಆಕ್ಷನ್ ತಗೋತಾರ. ಪ್ರೆಸಿಡೆಂಟ್ ಟ್ರಂಪ್ ಅಂತ ಇದ್ರೆ ಅಲ್ಲೆಲ್ಲ ತಗೊಳ್ಳೋದೇ ಇಲ್ಲ. ಯಾರ್ ದುಡ್ಡು ಸರ್ ಹೋಗ್ತಾ ಇದೆ? ಈಗ ಫಸ್ಟ್ ಕ್ರೂಡ್ ಅಲ್ಲಿ 2 ಪ್ರೈಸಸ್ ಇದೆ. ಇಲ್ಲಿ ನೋಡ್ತಾ ಇರೋದು ಫ್ಯೂಚರ್ಸ್ ಪ್ರೈಸ್. ಹಾಟ್ ಪ್ರೈಸ್ ಮೂವೇ ಆಗಿಲ್ಲ. $140 ಅಲ್ಲೇ ಇದೆ. ಈಗ ಸೀಸ್ ಫೈರ್ ನೀವು ಮಾರ್ಕೆಟ್ ನ ಏರ್ಸಿದ್ದೀರಾ. ಸೀಸ್ ಫೈರ್ ಇಂದ ಫ್ರೈಡೆ 2 ಹಡಗುನ ಬಿಟ್ಟಿದ್ದಾನೆ. ಹಿಂಗಾಗಿ ಒಂದು ದಿನಕ್ಕೆ 10 ಹಡಗು ಬರ್ತಾ ಇದ್ದಂತ ಕಡೆ ಈಗ ಒಂದು ವಾರಕ್ಕೆ 2-3 ಹಡಗು ಅಷ್ಟೇ ಇಂಡಿಯಾಗೆ ಬರ್ತಾ ಇದೆ. ಅದರಿಂದ ಇಂಡಿಯಾದಲ್ಲಿ ಅಕ್ಯುರೇಟ್ ಆಗಿ ಶಾರ್ಟೇಜ್ ಇದೆ. ರಿಲಯನ್ಸ್ ಈಗ ₹1,000 ಮೇಲೆ ಕೊಡಲ್ಲ ಅಂತ ಹೇಳಿದ್ದಾನೆ ಪೆಟ್ರೋಲ್. ಶೆಲ್ ಪ್ರೈಸ್ನ ಹೋಗಿ ನೋಡಿದ್ರಿ ಅಂತಂದ್ರೆ ಎಷ್ಟು ಬೇಕಾದ್ರೂ ಕೊಡ್ತಾನೆ. ಆದ್ರೆ 125, 130 ಆ ತರ ರೇಂಜಲ್ಲಿ ಇದೆ. ಸೊ ಎಲೆಕ್ಷನ್ ಮುಗಿದಿದ್ದ ದಿನ ಇಲ್ಲಿ ರೇಟ್ ಏರ್ಬೇಕು. ರೇಟ್ ಇಲ್ಲ ಅಂತಂದ್ರೆ ಸ್ಪಾಟ್ ರೇಟ್ 70 ಬರಬೇಕು. ಇಲ್ಲ ಅಂತಂದ್ರೆ 24ನೇ ತಾರೀಕು ಇಲ್ಲಿಂದ ನಾವು ಪೆಟ್ರೋಲ್ ಬೆಲೆನ ಏರಿಸಬೇಕಾಗತ್ತೆ. ಹಾಗಿದ್ರೆ ಎಲೆಕ್ಷನ್ ಎಲೆಕ್ಷನ್ನೇ ಹೋಲ್ಡ್. ಈಗ ಯುರೋಪಿಯನ್ ಪ್ಲಸ್ ಕಂಟ್ರೀಸ್ ಏನ್ ಹೇಳಿದ್ದಾರೆ ಅಂತಂದ್ರೆ, ವೇಟ್ ಆಫ್ ಸರ್ ರಿಓಪನ್ ಮಾಡ್ಬಿಟ್ವಿ ಅಂತಂದ್ರೆ ಒಂದು ವಾರಕ್ಕೆ ನಾವು 2 ಲಕ್ಷ ಬ್ಯಾರೆಲ್ ಎಕ್ಸ್ಟ್ರಾ ಮಾಡಿ ಕೊಡ್ತೀವಿ. ಅದು ಓಪನ್ ಮಾಡಿದ್ರೆ ತಾನೇ. ಇಲ್ಲಿವರೆಗೂ ಅದು ಓಪನ್ ಮಾಡತ್ತರ ನನಗೆ ಅನ್ನಿಸ್ತಾ ಇಲ್ಲ. ಇನ್ನೊಂದು ಇರಾನ್ ಹಾಕಿರೋಂತ ನೇವಲ್ ಮೈನ್ಸ್ ಎಲ್ಲಿ ಹೋಯ್ತು, ಹೇಗೆ, ಯಾವ್ದು ಇಟ್ಟಿದ್ದ ತರ ಇಲ್ಲ. ಅದನ್ನ ಇರಾನೇ ಈಗ ಹುಡುಕ್ತಾ ಇದ್ದಾರೆ. ನ್ಯೂಸ್ ನ ಇವತ್ತು ಬೆಳಗ್ಗೆ ನಾನು ಓದ್ದೆ. ಇದರಲ್ಲಿ ಒಟ್ಟಿನಲ್ಲಿ ಅಚೋ ಪಾಯಿಂಟ್ ಅನ್ನೋದು ಅವ್ರ ಕಂಟ್ರೋಲ್ ನಲ್ಲಿ ಇದೆ. ನೀವೇನು ಮಾಡೋದಕ್ಕೆ ಆಗಲ್ಲ. ಈಗ ಲಿವರೇಜ್ ಅಪ್ ತಗೊಂಡು ಅವನು ಭಯಂಕರವಾಗಿ ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಅಸೆಟ್ಸ್ ನ ರಿಲೀಸ್ ಮಾಡು, ನ್ಯೂಕ್ಲಿಯರ್ ಬಾಂಬ್ ಮಾಡೋದಕ್ಕೆ ಪರ್ಮಿಷನ್ ಕೊಡು. ಟ್ರಂಪ್ ಏನೆಲ್ಲ ಮಾಡೋದಕ್ಕೆ ಆಗಲ್ವೋ ಅದನ್ನೆಲ್ಲ ಕಂಡೀಷನ್ ಅಲ್ಲಿ ಹಾಕಿದ್ದಾರೆ. ಟ್ರಂಪ್ ಏನ್ ಮಾಡಕ್ ಆಗುತ್ತೆ? ನಾನು ಇನ್ನು ಗುಂಡಾಗಿನಿ ಅಂತ ಹೇಳ್ಬೋದು. ಹಾಕು ಅಂತಾನೆ. ಟ್ರಂಪು ನಾವು ಆಕ್ಚುಲ್ ಆಗಿ $2 ಬಿಲಿಯನ್ ಅಮೆರಿಕ ತಗೊಂತು ಹೇಳಿ, ಈಗ ನಾವು ಸೇರಿ ಈಗ $2-3 ಬಿಲಿಯನ್ ಇದು ಮಾಡ್ಬೋದಾ ನಾವು ರೀತಿಯ ಒಂದು ಟಾಕ್ಸ್ ಹೋಗ್ತಾ ಅದೆಲ್ಲ ಇದೆ. ಏನು ಇಲ್ಲ. ಅವನು 1 ಪೈಸಾನು ಕೊಡೋದಿಲ್ಲ. ಇವನು ಸೇರೆ ತಗೋತಾರೆ. ಅಂಡ್ ಈಗ ಅವ್ನು ಏನ್ ಕೇಳ್ತಾ ಇದ್ದಾನೆ ಅಂತಂದ್ರೆ, ಈಗ ಆಗ್ತಂತ ಗುಂಡಿಗೆ ರಿಪ್ಯಾಟ್ರಿಯೇಷನ್ ಕೊಡು ಅಂತ ಕೇಳ್ತಾ ಇದ್ದಾನೆ. ಇಂದ ಸೀಸ್ ಫೈರ್ ಟಾಪ್ಸ್ ಅಲ್ಲಿ ಇವತ್ತು ಈಗಿನವರೆಗೂ ಒಂದು ದೊಡ್ಡ ಡಿಫರೆನ್ಸ್ ಬರುತ್ತೆ ಅಂತ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನೊಂದು, ಅವರು ಟಾಕ್ಸ್ ಗೆ ಸಾಧಾರಣ ವ್ಯಕ್ತಿಯನ್ನ ಕಳಿಸಿದ್ದಾರೆ. ಇಂಡಿಯಾ ವೈಸ್ ಪ್ರೆಸಿಡೆಂಟ್ ನ ಕಳಿಸಿದ್ದಾರೆ. ಸೊ ಸಮ್ ಡಿಸ್ಟೆನ್ಸ್ ನ ನೋಡುವಾಗ ಪಾಕಿಸ್ತಾನ ಅಂಡ್ ಅಮೆರಿಕಾ ಮೋರ್ ಡಿಸ್ಪ್ರಿಟ್ ಟಾಕ್ಸ್ ಏನಿದೆ ಅದು ತುಂಬಾ ಓಪನ್ ಆಗಿ ಗೊತ್ತಾಗ್ತಾ ಇದೆ. ಹೋಗಿದ್ದಾರೆ. ಹೋಗಿದ್ದಾರೆ. ಅಲ್ಲಿ ಬಂದಿರೋ ಯಾರು ಅಂತಾನೆ ಗೊತ್ತಿಲ್ಲ ನಿಮ್ಗೆ. ಟಾಕ್ಸ್ ಆದ್ಮೇಲೆ ಏನ್ ನಡೆಯೋದಕ್ಕೆ ಸಾಧ್ಯತೆಗಳಿದೆ ಅಂದ್ರೆ ಇದನ್ನ ಬೇಸ್ ಮಾಡಿ ತಾನೇ ಮಾರ್ಕೆಟ್ ಮೂವ್ ಆಗುತ್ತೆ. ಇದೆಲ್ಲ ಶಾರ್ಟ್ ಟರ್ಮ್. ಇಂಡಿಯಾದಲ್ಲಿ ಏನ್ ಪೊಸಿಷನ್ ಅನ್ನೋದನ್ನ ಇಟ್ಕೊಂಡೆ ಮಾರ್ಕೆಟ್ ಮೂವ್ ಆಗೋದು. ಈಗ ಮಾರ್ಕೆಟ್ ಇರ್ಯಾಷನಲ್ ಆಗಿದೆ. ಎಲ್ಲಾ ಪ್ರಾಬ್ಲಮ್ ಸಾಲ್ವ್ಡ್ ಅಂತ ಅನ್ಕೋತಾ ಇದೆ. ರಿಯಾಲಿಟಿ ಏನು ಅಂತಂದ್ರೆ, ಇವತ್ತು ಸಂಗೀತ ತರ ರೆಸ್ಟೋರೆಂಟ್ ಗೆ ಹೋದ್ರಿ ಅಂದ್ರೆ LG ಸಿಲಿಂಡರ್ ಇಲ್ಲ ಅಂತ ಅನ್ನೋದೇ ರಿಯಾಲಿಟಿ. ಈ ಮಂತ್ ಎಂಡ್ ವರ್ಗೂ ಮನಮೋಹನ್ ಸಿಂಗ್ ತಗೊಂಡ್ ಬಂದಂತ ರಿಸರ್ವ್ಸ್ ಇರುತ್ತೆ. ಅದಾದ್ಮೇಲೆ ಸ್ಟ್ರಾಟಜಿಕ್ ರಿಸರ್ವ್ಸ್ ಏಪ್ರಿಲ್ ಎಂಡ್ ವರ್ಗೂ ಇರುತ್ತೆ. ಏಪ್ರಿಲ್ ಎಂಡ್ ಆದ್ಮೇಲೆ ಈ ಸ್ಟ್ರಾಟಜಿಕ್ ರಿಸರ್ವ್ಸ್ ಇರೋದಿಲ್ಲ. ಆದ್ಮೇಲೆ ಸತ್ಯವಾದಂತ ಸ್ಥಿತಿ ಗೊತ್ತಾಗುತ್ತೆ. 2ನೇ ತಾರೀಕುವರೆಗೂ ಈ ರಿಸರ್ವ್ಸ್ ಇರುತ್ತೆ. ಅಲ್ಲಿವರೆಗೂ ಕಮರ್ಷಿಯಲ್ ಸಿಲಿಂಡರ್ಸ್ ಅಷ್ಟೇ ಪ್ರಾಬ್ಲಮ್. 2ರ ಒಳಗಡೆ ಇದು ಸಾಲ್ವ್ ಆಗಿಲ್ಲ ಅಂತಂದ್ರೆ 2 ವಿಷಯ ನಡೆಯುತ್ತೆ. ಎರಡನೇದು ವೇಷ ಬರೋದಕ್ಕೆ ಸಾಧ್ಯತೆಗಳಿದೆ. ಅವು ನಮ್ಮ ಎಕಾನಮಿನೇ ಎಫೆಕ್ಟ್ ಮಾಡುತ್ತೆ. ಅದು ಅರ್ನಿಂಗ್ಸ್ ಹೋಗ್ಬಿಡತ್ತೆ. ಸೊ ಅದನ್ನೆಲ್ಲ ಈ ಮಾರ್ಕೆಟ್ ಎಫೆಕ್ಟ್ ಮಾಡ್ತಾ ಇಲ್ಲ. ಈಗ ಮಾಡಿಲ್ಲ, ಆದ್ರೆ ಇನ್ಮೇಲೆ ನಡೆಯೋದಕ್ಕೆ ಸಾಧ್ಯತೆಗಳಿದೆ.
ಬಸ್ ಇವತ್ತು ಮ್ಯೂಚುವಲ್ ಫಂಡ್ನ ತಗೋತಾನೆ ಇದ್ದಾರೆ. ದಿರ್ ಇಸ್ ನೋ ಆಪ್ಟಿಮಿಸ್ ಫಾರ್ ರೀಸೆಂಟ್ ಬೈ. ನಿಮ್ಮ ಎಕ್ಸ್ಪೋರ್ಟ್ಸು ಇಂಡಿಯಾನ ಬಿಟ್ಟು ಹೊರಗಡೆ ಎಲ್ಲೂ ಹೋಗ್ತಾ ಇಲ್ಲ. ಹಿಂಗೆ ಇಂಪೋರ್ಟ್ಸು ಬೇಕಾಗುತ್ತೆ. ರೂಪಾಯಿ ಪ್ರೆಷರಲ್ಲಿದೆ. ಆರ್ ಬಿ ಐ ನಿಮ್ಮ ಎಕ್ಸ್ಟರ್ನಲ್ ಮಾರ್ಕೆಟ್ಗೆ ಇರುವಂಥ ಲಿಂಕ್ನ ಕಟ್ ಮಾಡಿದ್ದಾರೆ. ಇದ್ರೂ ಮಾರ್ಕೆಟ್ 24ಕ್ಕೆ ಹೋಯ್ತು ಅಂತಂದ್ರೆ ಏನರ್ಥ? ಮಾರ್ಕೆಟ್ ಡಸ್ ನಾಟ್ ವಾಂಟ್ ಟು ಸಿ ದ ರಿಯಾಲಿಟಿ. ಸೊ ತಿರ್ಗಾ ಏನಾಗುತ್ತೆ ಅಂತಂದ್ರೆ ಇದನ್ನ ಸರಿಯಾಗಿ ಒಂದು 25ಕ್ಕೆ ಹೋಯ್ತು ಅಂತಂದ್ರೆ ತಿರ್ಗಾ ಅವನು ಮಾರೋದಕ್ಕೆ ಶುರು ಮಾಡ್ತಾನೆ. ತಿರ್ಗಾ ಈ ಫೈಟ್ ಕಂಟಿನ್ಯೂ ಆಗತ್ತೆ. ಅಂದ್ರೆ ಮಾರ್ಕೆಟ್ ರಿಯಾಲಿಟಿನ ನೋಡಿದ್ರೆ ನೋವು ಜಾಸ್ತಿ ಆಗಿರುತ್ತೆ. ಹೌದು, ಮಾರ್ಕೆಟ್ ರಿಯಾಲಿಟಿನ ನೋಡ್ತು ಅಂತಂದ್ರೆ ಆದ್ರೆ ಈ ಸ್ಯಾಂಕ್ಷನ್ಸ್ ಎಲ್ಲ ಬಂದಿದೆ, ಈ ರೇಷನ್ ರೇಟ್ ಇದೆಲ್ಲ ಏರ್ಸಿದ್ರು ಅಂತಂದ್ರೆ ಡೆಫಿನೆಟ್ ಆಗಿ ಮಾರ್ಕೆಟ್ ರಿಯಾಲಿಟಿನ ನೋಡ್ಬಿಡತ್ತೆ. ಅಂಡ್ ಅದು ಈ ರೇಟ್ ಮಾತ್ರ ಅಲ್ಲ, ಆಲ್ರೆಡಿ ಇನ್ಪುಟ್ ಗೂಡ್ಸ್ ಫಾರ್ ಮೋಸ್ಟ್ ಆಫ್ ದಿ ಸರ್ವಿಸ್ ಸೆಕ್ಟರ್ನ ಏರಿ ಹೋಗ್ಬಿಟ್ಟಿದೆ. ಎಲ್ಲಾದ್ರ ಬೆಲೆನೂ 10% ಏರುತ್ತೆ. ಅಮೆರಿಕಾದಲ್ಲಿ ನಿನ್ನೆ ಆಲ್ರೆಡಿ ಟ್ರಾನ್ಸ್ಪರೆಂಟ್ ಆಗಿ 3.3 ಇನ್ಫ್ಲೇಷನ್ ಅಂತ ಹಾಕಿದ್ದಾರೆ. 3.3 ಅಮೆರಿಕಾದಲ್ಲಿ ರೇಟ್ ಏರಿಸ್ತಾನ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಇದು ರೇಟ್ನ ಏರ್ಸಿಲ್ಲ. ಅಮೆರಿಕ ರೇಟ್ ಏರ್ಸಿದ್ರೆ ಅಲ್ಲಿಂದ ಅದು ಫಾಸ್ಟ್ ಆಗಿ ಹೊರಗಡೆ ಹೋಗುತ್ತೆ. ಟೈನ್ ಸಹ ಇದೇನೆ. ಇಲ್ಲಿವರೆಗೂ ನೋಡೋವಾಗ ಈ ಪ್ರಾಬ್ಲಮ್ ಮುಗಿದೋಯ್ತು ಅನ್ನೋ ತರ ಏನು ಕಾಣ್ತಾ ಇಲ್ಲ. ಅದರಿಂದನೇ ನಾನು ಹೇಳೋದು ಗೋಲ್ಡ್ ಸ್ಟ್ರಾಂಗ್ ಆಗಿರುತ್ತೆ. 100 ರೂಪಾಯಿ 200 ರೂಪಾಯಿ ಕಡಿಮೆ ಆಗತ್ತೆ, 500 ರೂಪಾಯಿ ಕಡಿಮೆ ಆಗತ್ತೆ. ನಾವು 3,000 ರೂಪಾಯಿ 4,000 ರೂಪಾಯಿ ಕನ್ಸಿಡರ್ ಮಾಡಿದೀವಿ. 5 ನಿಲ್ಲತ್ತೆ. ಬಟ್ ವೆನ್ ದ ಪ್ರಾಬ್ಲಮ್ ಸಾಲ್ವ್ ಇಟ್ ವಿಲ್ ರೀಬೌಂಡ್. ಕರೆಕ್ಟ್ ಸರ್, ಬಟ್ ಶೋರ್ನ ಟೆಸ್ಟ್ ಮಾಡುತ್ತಾ ಸರ್? ಅದೆಲ್ಲ ಹೇಳೋದಕ್ಕಾಗಲ್ಲ. ಇವನ್ ನಾಳೆಗೆ ಅವ್ರನ್ನ ಬ್ರೇಕ್ ಮಾಡಿ 10,000 ಚಾನ್ಸೇ ಇಲ್ಲ. ಅದು ಇಬ್ರು ಹೊಡೆದಾಡ್ಕೋಬೇಕು. ಈ ಫೈರ್ ಹೊಡಿಬೇಕು. ಆಕ್ಚುಲ್ ಆಗಿ ಆನಂದ್ ಶ್ರೀನಿವಾಸನ್ ಸರ್ 1 ಗ್ರಾಮ್ ಗೋಲ್ಡ್ 10,000ಕ್ಕೆ ಹೋಗೋದಕ್ಕೆ ಸಾಧ್ಯತೆ ಇದೆ. ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೀನು ನಾನೇ ಆತರ ಕುತ್ಕೊಂಡಿದೀವಿ. ಹೋಗ್ತಾ ಇದೆ ಸರ್. ನಾನ್ ಹೇಳಲೇ ಇಲ್ಲ. ಆನಂದ್ ಶ್ರೀನಿವಾಸನ್ ಸರ್ ಹೇಳಿದ್ರು. ಈಗ ಯುದ್ಧ ಯಾವ ಸ್ಟೇಜ್ ಅಲ್ಲಿ ಇದೆ ಗೊತ್ತಿಲ್ವಾ? ಇಬ್ರು ಹೊಡೆದಾಡ್ಕೊಂಡ್ರು ಅಂತಂದ್ರೆ 12,500ಕ್ಕೆ ಬರ್ಬೋದು. ಅದಕ್ಕೆ 2 ವಾರ ಇಬ್ರು ಹೊಡೆದಾಡ್ಕೋಬೇಕು. ಯುದ್ಧ ಆದಾಗ ಅದು 12,500ಕ್ಕೆ ಬಂತು ಅಂತಂದ್ರೆ ಆಯಿಲ್ ಸ್ಪಾಟ್ $200ಗೆ ಹೋಗ್ಬಿಡತ್ತೆ. ನಾವ್ 2 ಸೈಡಲ್ಲೂ ಕ್ಲಿಯರ್ ಆಗಿರ್ಬೇಕು. ಅದಾದ್ಮೇಲೆ ವಿಪ್ರೋ ಒಂದು 8 ಇಯರ್ ಡೀಲ್ ವಿನ್ ಮಾಡಿದ್ದಾರೆ $1 ಬಿಲಿಯನ್. ಅದು ಯಾವ ಲೆವೆಲ್ಗೆ ಅವ್ರಿಗೆ ಪ್ಲಸ್ ಆಗಿರುತ್ತೆ. ಬಟ್ ಆ ಟೈಮಲ್ಲಿ ಏನು ಬರಲ್ಲ. ಈಗ ನಾನು ಕರ್ನಾಟಕ ಬ್ಯಾಂಕ್ ಹೇಳಿರ್ತಾರ 35 ರೂಪಾಯಿ ಇಟ್ಕೊಂಡು 7 ವರ್ಷ ಸುಮ್ಮನೆ ಇದ್ರಿ ಅಂತ ಅಂದ್ರೆ ನಿಮ್ಗೆ ಒಳ್ಳೆ ರಿಟರ್ನ್. ನಿಮ್ಗೆ ಪ್ರತಿ ದಿನ ತೆಗೆದು ನೋಡೋ ಅಂತ ಒಂದು ವ್ಯಾಧಿ ಇತ್ತು ಅಂತಂದ್ರೆ ವಿಪ್ರೋ ಕಡೆನೆ ಹೋಗ್ಬೇಡಿ. 16 PE ನಲ್ಲಿದೆ ಸರ್. 16, 15 PE. ಅದು ಬೈಬ್ಯಾಕ್ ಬೇರೆ ಮಾಡ್ತಾರೆ. ಬೈಬ್ಯಾಕ್ ಮುಂದಿಂದ ಅದೇ ಪ್ರಶ್ನೆ. ಬೈಬ್ಯಾಕ್ ಮಾಡ್ತಾರೆ. ಬೈಬ್ಯಾಕ್ ಅಂತಂದ್ರೆ ಏನಂದ್ರೆ ಸ್ಟಾಕ್ ನ ತಗೊಂಡು ಅದನ್ನ ಎಸ್ಟಿಂಗ್ವಿಶ್ ಮಾಡ್ಬಿಡ್ತಾರೆ. ಸೊ ಪ್ರಾಫಿಟ್ ಏರದೇ ಇದ್ರೂ ಕೂಡ EPS ಇರುತ್ತೆ, P/E ಇರುತ್ತೆ, EPS ಇರುತ್ತೆ. EPS ಏರಿದ್ರೆ P/E ಇರುತ್ತೆ. ಆಟೋಮೆಟಿಕ್ ಆಗಿ ಪ್ರೈಸ್ ಏರುತ್ತೆ. ಸ್ಟಾಕ್ ಕಾಸ್ಟ್ಲಿ ಆಗ್ಬಿಡುತ್ತೆ. ಹೌದು. ಬಟ್ ಇದು ನಾಳೆನೆ ನಡೆಯುತ್ತಾ? ಅವ್ಲೇ ನಾವು ಹೇಳಿದ್ರೆ ಅವ್ರು ನಾಳೆನೆ ಹೋಗಿ ನೋಡ್ತಾರೆ. ಇಂಪ್ಯಾಕ್ಟ್ ಬರೋದಕ್ಕೆ 6-7 ವರ್ಷ ಆಗತ್ತೆ. ಈಗ ನೀವ್ ಹೇಳೋ ತರ ಈಗ ಅಂಬಳ ಒಂದು ಓದಿಗೆ ITC ಆ ರೀತಿಯಾದಂತ ವಿಷಯಗಳನ್ನೆಲ್ಲ ನೀವ್ ಹೇಳ್ತೀರಾ? ನಿಮ್ಗೆ ಪ್ರೇಮ್ಜಿ ಫ್ಯಾಮಿಲಿ ಮೇಲೆ ನಂಬಿಕೆ ಇದ್ದು ಸರಿಯಾಗಿ ಬಿಸ್ನೆಸ್ ಮಾಡ್ತಾರೆ ಅಂತ ನಂಬಿಕೆ ಇದ್ರೆ ಕನ್ಸಿಡರ್ ಮಾಡಿ. TCS ರಿಸಲ್ಟ್ಸ್ ಬಂದಿದೆ ಸರ್. ಫಂಡಮೆಂಟಲ್ ಆಗಿ ಬಿಸ್ನೆಸ್ ಇಂಪ್ರೂವ್ ಆಗ್ಬಿಡ್ತು ಅನ್ನೋದ್ರಿಂದ ಅಲ್ಲ, ರುಪಿಯ ಎಫೆಕ್ಟ್. ಯಾಕೆ ಅಂತಂದ್ರೆ 45% 48% ಡಾಲರ್, ಮಿಕ್ಕಿದ್ದು 25% ಇದೆ ಅಲ್ಲ ಯೂರೋ ಅಂಡ್ ಪೌಂಡ್. ಅದರಲ್ಲಿ ಇನ್ನೂ ತುಂಬಾ ಬಿದ್ದಿದೆ. ಅದರಿಂದ ಜಿ ಹೆಲ್ಪ್ ಮಾಡಿದ್ರಿಂದ ಅವ್ರಿಗೆ ಜಾಲಿ ಆಗೋಯ್ತು. ಇನ್ ಸ್ಪೈಟ್ ಆಫ್ ದ ಡಿವಿಡೆಂಟ್ 12% ಕಡಿಮೆ ಆಗಿದೆ. 31 ರೂಪಾಯಿ ಡಿವಿಡೆಂಟ್ 12% ಕಡಿಮೆ ಆಗಿದೆ. ಅವರು ತುಂಬಾ ಹಿಡಿದಿರ್ತಾ ಇದಾರೆ. ಡೆಫಿನೆಟ್ ಆಗಿ ಗಿಡ್ತಿರ್ತಾರೆ. ಏಪ್ರಿಲ್ 1 ಇಂದ ಸ್ಯಾಲರಿ ಹೈಕ್ ಬೇರೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ಕ್ರಿಮೆಂಟ್ ಮಾಡ್ತಾರೆ ಅನ್ನೋದ್ರ ಮೇಲಿದೆ ಅಲ್ವಾ ಸರ್. ಕೆಲಸದಿಂದ ತೆಗೆದ್ರು ಸರ್ ಒಂದು 12-15 ಸಾವಿರ ಜನರನ್ನ. 15ರಿಂದ 60,000 ಜನರನ್ನ ತೆಗ್ದಿದ್ದಾರೆ. ಈವನ್ ನಾವು ರಿಟೈರ್ ಆಗಿ ಹೋಗುವಂಥವ್ರು ಆರ್ ನಾಟ್ ರೀಪ್ಲೇಸಿಂಗ್. ಸೊ ಇಂಕ್ರಿಮೆಂಟ್ ಇನ್ಫ್ಲೇಷನ್ ಇಂಟು ಪರ್ಸೆಂಟ್ ಅಡ್ಜಸ್ಟೆಡ್ ಫಾರ್ ಇನ್ಫ್ಲೇಷನ್ ಎಷ್ಟು ರಿಟರ್ನ್ ಆಗ್ತಾರೆ, ಇಂಕ್ರಿಮೆಂಟ್ ಆದರೆ ಅನ್ನೋದನ್ನ ನನಗೆ ಹೇಳು. ಇದು ನನಗೆ ಅರ್ಥ ಇದೆ. ನೀವು ಹೇಳ್ತಾ ಇರೋ ಪಾಯಿಂಟ್ ಅರ್ಥ ಆಗ್ತಾ ಈ ಇದೆ. ಬೆಲೆ ಏರಿಕೆ 8%. ಕೆಲಸದಿಂದ ತೆಗಿಯೋ ಒಂದು ಇದರಿಂದ ಹಿಡಿದು ಇಂಕ್ರಿಮೆಂಟ್ ಕೊಡ್ಲೇಬೇಕಪ್ಪ ಎಲ್ರಿಗೂನು. ಸ್ವಲ್ಪ ಅದು ಟ್ಯಾಲೆಂಟ್ ನ ರಿಟೈನ್ ಮಾಡ್ಬೇಕಲ್ವಾ ನೀನು. ದೇರ್ ವಿಲ್ ಬಿ ಸಮ್ ಇಂಕ್ರಿಮೆಂಟ್. ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಮೇಲೆ IT 15-20% ಗ್ರೋ ಆಗಿ ಐಕೆ ಅನ್ನೋದು ಒಂದು ಡಾಲರ್ ಡಿಪ್ರಿಸಿಯೇಷನ್ ಬೆಟ್ಟು 5-6% ಅಲ್ಲಿ ಇರುತ್ತೆ. ಸುಮ್ನೆ ಗೋಲ್ಡ್ ತೆಗ್ಬಿಕೊಂಡು ಹೋಗ್ಬಿಡ್ಬೋದಲ್ವಾ ಸರ್? 15ರಿಂದ 20%, 15 PE ಇಂದ 25 PE ಒಳಗಡೆ ಹೋಗ್ಬಿಡತ್ತೆ. ಲೆಸ್ ದನ್ 15 ಕನ್ಸಿಡರ್ ಮಾಡ್ಬೋದು. 25 ಹೋಗ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.